ನೋಡ್ದೆ ನೇತ್ರ ನಮ್ಮನ್ನ ಹೆಂಗ್ ಬೈದ್ ಬಿಟ್ಲು ಆ ಮಲ್ಲಿ. ಅಲ್ಲ ಮಳ್ಳಿ ಹಂಗಿದ್ಲು ಇಷ್ಟ ದಿನನ ನೋಡ್ದ ಎಷ್ಟು ಜೋರ್ ಮಾಡ್ತಾಳೆ. ಈ ಮನೆ ಅವಳದಂತೆ, ನಮಗೆ ಏನು ಅಧಿಕಾರ ಇಲ್ವಂತೆ ಈ ಮನೆಯಾಗೆ. ಹೂ ಕಾಣತೆ ಗರಿದ್ರದವಳು ಅಲ್ಲಿ ಯಾತು ಇಲ್ದೆ ಬಿದ್ದಿದ್ಲಲ್ಲ, ಇಲ್ಲಿ ಶ್ರೀಮಂತಿಗೆ ಬಂದ್ಬಿಡ್ತಲ್ಲ, ಅದಕ್ಕೆ ದಿಮಾಗ್ ತೋರಿಸ್ತಾಳೆ ನಮ್ಮೆದ್ರಿಗೆ. ನಮ್ ತಗೆ ಅವಳ ಆಟ ನಡೆಯಲ್ಲ. ನಮ್ಮಮ್ಮ ಹೇಳೋಣ ಬಾ ಸರಿಯಾಗಿ ಬೆಂಡೆತ್ತುತ್ತೆ. ಅಲ್ಲ ಅವಳು ಪರವಾಗಿ ಮಾತಾಡ್ತಾನಲ್ಲ ನಮ್ಮ ಅಣ್ಣ. ಇನ್ನೂ ಅವನಿಗೆ ಏನ್ ಬುದ್ಧಿ ಇಲ್ವೋ ಏನ್ ಕಚ್ಚೋ, ಅದೇನ್ ಮೋಡಿ ಮಾಡ್ಯವಳು ಏನೋ ಅವಳು ಮಲ್ಲಿ ಅಂಬಳು. ಯಮ್ಮ ಯಮ್ಮ ನನಗೆ ಇಂಥ ಅವಮಾನ ಮಾಡಬಾರ್ದಾಗಿತ್ತು ಅವಳು ನನಗೂನು ಜಯತ್ತಿಗೂನು. ಯಾಕಮ್ಮ ಏನಾತೆ ನೇತ್ರ, ಯಾರೇ ಅವಮಾನ ಮಾಡ್ದಾರು? ಇನ್ಯಾರತ್ಗೆ ನಿನ್ ಸಾಸೆ ಇದ್ದಾಳಲ್ಲ ಅವಳೇನೆ. ನನಗೂ ನೇತ್ರಗುನು ಬಾಯಿಗೆ ಬಂದಂಗೆ ಮಾತಾಡಿ ಈ ಮನೆ ಬಿಟ್ಟು ತೊಲಗ್ರಿ ಅಂತನ ಬಾಯಿಗೆ ಬಂದಂಗೆ ಬೈದ್ಲು ಅವಳು. ಅವಳನ್ನು ವಹಿಸ್ಕೊಂಡು ನಿನ್ನ ಮಗನು ಮಾತಾಡ್ದ. ನೋಡ್ದ ಹೆಂಗೈತಿ ಅಂತಾನ. ನಾವು ಈ ಮನೆಗೆ ಏನು ಅಲ್ವಂತೆ, ಅವಳದಂತೆ ಈ ಮನೆ, ನಾವು ಮನೆ ಬಿಟ್ಟು ಹೋಗ್ಬೇಕಂತೆ. ಅವಳಂಗಂದ್ಲ ನಿಮ್ಮಿಬ್ರು ಮನೆ ಬಿಟ್ಟು ಹೋಗ್ರಿ ಅಂತಾನ. ಯಾಕೆ ತಿಂದು ಹೆಚ್ಚಾಗೈತಂತ ಅವಳಿಗೆ? ಯಾಕೆ ಹಂಗಂದ್ಲು? ಅವಳು ಯಾಕೆ ನಿಮ್ಮನ್ ಬೈದ್ಲು? ಯಾಕೆ ಅಂದ್ರೆ ಆ ಗುಲಾಬಿ ಮನೆ ಬಿಟ್ಟು ಹೋಗ್ತಿದ್ಲು. ಹೋಗೋಣ ತಾಡ್ದು ನೀನು ಹೋಗ್ಬೇಡ, ನನ್ನ ಕೈಲಿ ಮನೆ ಕೆಲಸ ಮಾಡಕ್ಕಾಗಲ್ಲ, ನೀನ್ ಇಲ್ಲೇ ಇರು, ನಾನು ಹೇಳ್ತೀನಿ ಅಂತಾನ ಉಳಿಸ್ಕೆಮಕ್ ನೋಡಿಳು. ಅದಕ್ಕೆ ನಾವು ನೀನ್ ಯಾರೇ ಇದನ್ನೆಲ್ಲ ಹೇಳಕ್ಕೆ ನಮ್ಮತ್ತಿಗೆ ನಿರ್ಧಾರ ತಕೊಂಡು ಮನೆ ಬಿಟ್ಟು ಕಳ್ಸಿದಾರೆ. ನೀನ್ ಯಾರು ಹೇಳಕ್ಕೆ ಅಂತಾನ ಕೇಳಿದಕ್ಕೆ ನೀವು ನಮಗೆ ಯಾಕೆ ಹೇಳೋದು, ನೀವ್ಯಾರು ನನಗೆ ಹೇಳಕ್ಕೆ, ನಾನು ಈ ಮನೆ ಯಜಮಾನಿ ಅಂತಾನ ಅಂತ ಹೇಳ್ತಾ ಇದ್ಲು ನಿನ್ ಸಾಸೆ. ನೋಡಲ್ಲಿ ಈ ಮನೆ ಯಜಮಾನಿ ಅವಳಂತೆ ನಿನ್ ಸಾಸೆ. ನಿನಗೆ ಏನು ಇಲ್ಲಿಲ್ಲ ಅಧಿಕಾರ, ನೀನು ಮನೆ ಕೆಲಸದಲ್ಲಿ ಇದ್ದಂಗೆ ಇರ್ಬೇಕು. ನಿನ್ ಸಾಸೆದೆಲ್ಲ ಯಜಮಾನಿಕೆ ಅಂತಿ. ಹಂಗಂದ್ಲ ಈ ಮನೆ ಯಜಮಾನಿ ಅವಳಂತ. ಎಲ್ಗೋದ್ಲ ಅವಳು ಮಲ್ಲಿ? ಎಲ್ಲೇ ಅವಳು ಮಲ್ಲಿ? ಅಲ್ಲಿ ಹೊರಗೆ ಗುಲಾಬಿನ ಬಾ ನೀನ್ ಎಲ್ಗೂ ಹೋಗ್ಬೇಡ ಅಂತ ಹೇಳಿ ಕರ್ಕೊಂಬತ್ತಾ ಇದಾರೆ. ನಿನ್ ಮಗನು ನಿನ್ ಸಾಸೆನು ಬತ್ತಾರ ಇವಾಗ, ಕೇಳು. ಏ ಮಲ್ಲಿ ಬಾರೆ ಇಲ್ಲಿ, ಎಲ್ ಸಾಯ್ತಾ ಇದ್ಯಾ? ನೀನೇನೇ ಅಂದ್ಕೊಂಡಿದ್ಯಾ? ಇವರಿಬ್ರು ಮನೆ ಬಿಟ್ಟು ಹೋಗ್ಬೇಕೆ, ನೀನು ಈ ಮನೆ ಯಜಮಾನಿನೇ. ಬಾರೆ ಇಲ್ಲಿ ಮೊದ್ಲು. ಅಲ್ಲ ಎಷ್ಟು ದುರಂಕಾರ ನಿನಗೆ ಹಿಂಗೆಲ್ಲ ಮಾತಾಡಕ್ಕೆ? ಮಲ್ಲಿ ಕಾವೇರಿಯಲ್ಲಿ? ಕಾವೇರಿನ ಪೊದ್ದು ಕೈ ಕೊಟ್ಟೆ ಕರ್ಕೊಂಡೋಗಿ ಆಟ ಆಡ್ಸೋ ಅಂತಾನ. ಏ ಮಲ್ಲಿ ನೀನೇನೇ ಅಂದ್ಕೊಂಡಿದ್ಯಾ? ಇವರಿಬ್ರು ಮನೆ ಬಿಟ್ಟು ಹೋಗ್ಬೇಕೆ, ಈ ಮನೆ ಯಜಮಾನಿ ನೀನಾ? ಅತ್ತೆ ನಾನು ಹಂಗೆ ಹೇಳೇ ಇಲ್ಲ ಅತ್ತೆ. ನಾನು ಇವ್ರನ್ನ ಮನೆ ಬಿಟ್ಟು ಹೋಗ್ರಿ ಅಂತಾನು ಹೇಳಿಲ್ಲ, ನಾನು ಈ ಮನೆ ಯಜಮಾನಿ ಅಂತಾನು ಹೇಳಿಲ್ಲ. ಏನಂದ್ರೆ ಗುಲಾಬಿ ಅಕ್ಕ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಹೋಗ್ಬೇಡ್ರಿ ಇರ್ರಿ ಅಂತಾನ ಹೇಳ್ತಿದ್ದೆ ಅಷ್ಟೇನೆ. ಇವರೇ ನನ್ನ ಬಾಯಿಗೆ ಬಂದಂಗೆ ಬೈದು ನೀನ್ ಮನೆ ಕೆಲಸತಾಳು, ಈ ಮನೆಗೂ ನಿನಗೂ ಏನು ಸಂಬಂಧ ಇಲ್ಲ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈದ್ರು. ನನಗೂ ಸಿಟ್ಟು ಬಂತು, ನಾನು ಒಂದ್ ಮಾತು ಜೋರಾಗಿ ಬೈದೆ ಅಷ್ಟೇನೆ. ಹೆಣ್ಮಕ್ಳು ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು, ತವ್ರ ಮನೆಗೆ ಬಂದ್ಮೇಲೆ 4 ದಿವಸ ಇದ್ದು ಹೋಗ್ಬೇಕು, ನಮ್ಮ ಮನೆ ಕೆಲಸದಾಗೆ ಇಲ್ದೇ ಇರೋದೆಲ್ಲನ ತಂದಿಕ್ಬಾರ್ದು ಜಗಳನ ಅಂತ ಹೇಳ್ದೆ ಅಷ್ಟೇ ಅತ್ತೆ. ಇವರು ಸುಮ್ಮನೆ ಇರ್ಬೇಕು ತಾನೆ, ನನ್ನೇ ಬಾಯಿಗೆ ಬಂದಂಗೆ ಬೈತಾರೆ, ಅದಕ್ಕೆ ಹಂಗ್ ಮಾತಾಡ್ದೆ ಅಷ್ಟೇನೆ. ನಾನೇನು ಈ ಮನೆ ಯಜಮಾನಿ ಅಂತ ಹೇಳಿಲ್ಲ, ಇವ್ರನ್ನ ಮನೆ ಬಿಟ್ಟು ಹೋಗ್ರಿ ಅಂತಾನು ಹೇಳಿಲ್ಲ. ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಏ ಮಲ್ಲಿ ಆ ಗುಲಾಬಿನ ನಾನೇ ಕಣೆ ಮನೆ ಕೆಲಸದಿಂದ ತೆಗೆದಾಕಿದ್ದು. ನಿನ್ನ ಮಗಳು ದೊಡ್ಡವಳಾಗಲ್ಲ ತಾನೆ, ಕೂತ್ಕೊಂಡು ಆಟ ಆಡ್ತಾಳೆ. ಏನಾದ್ರೂ ಆಟ ಸಾಮಾನು ಕೊಟ್ರಿ ನೀನು ಎಲ್ಲ ಕೆಲಸ ಮನೆ ಕೆಲಸನ ಮಾಡ್ಕೊಂಡು ಹೋಗ್ಬೇಕು. ಅಲ್ಲ ಮನೆ ಸೊಸೆ ಅಂತ ಬಂದ್ಮೇಲೆ ಮನೆ ಕೆಲಸಗಳು ಯಾಕೆ ಬೇಕು? ನಾನು ಅವಳು ಕಳಿಸಿದ್ಮೇಲೆ ನೀನೇನೆ ಅವಳು ಮನೇಲಿ ಉಳಿಸ್ಕೊಂಬೋದು, ನೀನೇನೆ ಯಜಮಾನಿ ಈ ಮನೆಗೆ. ನಾನು ಏನು ಹೇಳ್ತೀನೋ ಅದನ್ನ ಕೇಳ್ಕೊಂಡು ಹೋಗ್ಬೇಕು ಅಷ್ಟೇ. ನೀನು ಹಿಂಗೆಲ್ಲ ಮಾತಾಡಿದ್ರೆ ನನಗೇನಿಲ್ಲ ನೋಡು, ಸುಮ್ಮನಿರಲ್ಲ ನಾನು. ಏನೋ ಹೋದ್ರೆ ಹೋಗ್ಲಿ ಅಂತೇಳಿ ಸುಮ್ಮನಿದ್ದಂಗೆಲ್ಲನ ನಿಂಗೆ ಯಾಕೋ ಜಾಸ್ತಿ ಆಗ್ತೈತಲ್ಲ. ನನ್ನ ಮಗಳನ್ನೇ ಬಾಯಿಗೆ ಬಂದಂಗೆ ಮಾತಾಡ್ತೀನಿ ಅತ್ತೆ. ನಾನೇನು ಇವ್ರನ್ನೇನು ಮಾತಾಡಿಸ್ಲೇ ಇಲ್ಲ, ಗುಲಾಬಿ ಅಕ್ಕಗೆ ಹೇಳ್ತಿದ್ದೆ ಅಷ್ಟೇನೆ. ಇರ್ರಿ ನಮ್ಮ ಯಜಮಾನ್ರು ಬಂದ್ಮೇಲೆ ಅವ್ರನ್ನೂ ಒಂದು ಮಾತು ಕೇಳೋಣ, ಅವ್ರು ಹೇಳ್ತಾರೆ, ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರ್ರಿ ಅಂತ ಹೇಳ್ದೆ ಅಷ್ಟೇನೆ. ಅಷ್ಟಕ್ಕೆ ಇವರು ಬಾಯಿಗೆ ಬಂದಂಗೆ ಅಂದ್ರು, ಜಯಮ್ಮನು ನೇತ್ರನು. ಅದಕ್ಕೆ ನನಗೆ ಸಿಟ್ಟು ಬಂತು, ಒಂದು ಸ್ವಲ್ಪ ಜೋರಾಗಿ ಮಾತಾಡಿದೆ ಅಷ್ಟೇನೆ. ನಾನೇನು ಈ ಮನೆ ಯಜಮಾನಿ, ನಾನು ಹೇಳ್ದಂಗೆ ಕೇಳಬೇಕು ಅಂತ ನಾನೇನು ಹೇಳಲಿಲ್ಲ. ನೋಡಿದ್ರದಕ್ಕೆ ನಿಮ್ಮೆದಿಗೆ ಹೆಂಗ್ ಮಾತಾಡ್ತಾಳೆ ಇವಳು? ಒಂದಿಷ್ಟು ಭಯನಯನ ಇಲ್ಲ ಇವಳಿಗೆ. ಯಮ್ಮ ಮೊದ್ಲು ನಿನ್ ಸೊಸೆ ನಮ್ಮ ಮನೆಯಿಂದ ಹೊರಗೆ ಹಾಕು ಹೇಳ್ತೀನಿ, ಇಲ್ಲ ಅಂದ್ರೆ ನೋಡು ನಿನಗೂನು ನನಗೂನು ನಮ್ಮ ಅಪ್ಪಯ್ಯಗೂನು ಈ ಮನೆಗೆ ಉಳಿಗಾಲ ಇರಲ್ಲ. ನೋಡು ಹೆಂಗ್ ಮಾತಾಡ್ತಾಳೆ ಇವಳು ಅಂತಾನ. ನೇತ್ರ ಬಾಯಿ ಮುಚ್ಚು ಸಾಕು. ನನ್ನ ಹೆಂಡತಿ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಮನೆ ಬಿಟ್ಟು ಹೋಗ್ಬೇಕಾಗಿರಳು ನೀನು ಅತ್ತೇನು. ನಿಮ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗ್ತಾ ಇರ್ಬೇಕು ಹೆಣ್ಮಕ್ಳು ಅಂದಮೇಲೆ. ನಮ್ಮನೆ ಏನ್ ನಡೆಯುತ್ತೆ, ಇಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ನಿರ್ಧಾರ ತಾಮಕ್ಕೆ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ. ಹೆಣ್ಮಕ್ಳು ಅಂದಮೇಲೆ ತವ್ರ ಮನೆಗೆ ಬರಬೇಕು, 4 ದಿವಸ ಇದ್ದು ಉಂಡು ಹೋಗ್ತಾ ಇರಬೇಕು ಅಷ್ಟೇನೆ. ಅದು ಬಿಟ್ಬಿಟ್ಟು ಹಿಂಗೆ ಅಧಿಕಾರ ಚಲಾಯಿಸಕ್ ಬರಬಾರ್ದು. ರಾಜಾ ಬಾಯಿ ಮುಚ್ಚೋ ಸಾಕು. ಏನು ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದೆಯಲ್ಲ ತಂಗಿನೂ ಅತ್ತೆನೂ. ಇದೇನೋ ನೀನ್ ಕಲ್ತಿರೋದು? ನಾಚಿಕೆ ಆಗಲ್ವಾ ಹಿಂಗೆ ಹೇಳಕ್ಕೆ? ತಂಗಿ ಎಂಬುದು ಪ್ರೀತಿ ಐತೇನೋ ನಿನ್ಗೆ? ಅಣ್ಣ ಅಂಬೋದು ಅವಳಿಗಿರ್ಬೇಕು, ಅಣ್ಣ ಅತ್ತಿಗೇನು ಚೆನ್ನಾಗಿರ್ಬೇಕು, ನನ್ನ ತವ್ರ ಮನೆ ಚೆನ್ನಾಗಿರ್ಬೇಕು ಅನ್ನೋದು ಅವಳಿಗಿರ್ಬೇಕು ಮನಸ್ನಾಗೆ. ಅಲ್ಲ ಇಲ್ಲಿ ತವ್ರ ಮನೆಗೆ ಬಂದಿದ್ದೀನಲ್ಲ, ಅತ್ತಿಗೆನ ಹೆಂಗ್ ಮಾತಾಡಿಸ್ಬೇಕು ಅಂಬೋದು ಗೊತ್ತಿಲ್ಲ, ಹೆಂಗ್ ನೋಡ್ಕೋಬೇಕು ಅಂಬೋದು ಗೊತ್ತಿಲ್ಲ. ಅತ್ತಿಗೆ ಮೇಲೆ ಕೈ ಮಾಡಕ್ ಹೋಗ್ತಾಳಲ್ಲ ಇವಳು. ಇವಳಿಗೆ ಎಷ್ಟು ಅಹಂಕಾರ ಇರಬೇಕು ಹೇಳು ನೀನೆ.
ಹೇಳಮ್ಮ ನೀನೇನೆ ಇಂತಳ್ನ ಇನ್ನನ ಮನೆಗೆ ಇರೋ ಅಂತ ಹೇಳ್ಬೇಕಾ ನನ್ನ ಹೆಂಡ್ತಿನ ಒಡೆಯಕ್ಕೆ ಹೋಗಿದ್ಲಲ್ಲ ಇವಳು. ಥು, ನನ್ನಿಂದನೇ ಇವರೆಲ್ಲ ಜಗಳ ಆಡಂಗಾತು. ಸುಮ್ಮನೆ ನಾನು ಹೋಗಿದ್ರು ಹೋಗ್ಬೋದಾಗಿತ್ತು. ಅಯ್ಯೋ ನೋಡ್ದೇನದ್ಕೆ ನಿನ್ ಮಗ ಹೆಂಗ್ ಮಾತಾಡ್ತಾನೆ ನೋಡು. ನಾನು ನೇತ್ರನು ಮನೆ ಬಿಟ್ಟು ಹೋಗ್ಬೇಕಂತೆ. ಅವಳಂತೆ ಈ ಮನೆ ಯಜಮಾನಿ. ನಿನ್ ಮಗನೇ ಮನೆ ಯಜಮಾನಿ ಅಂತ ಹೇಳಿದ್ಮೇಲೆ ನಮ್ಗಿನ್ನೆಲ್ಲ ಐತಿ ಈ ಮನೆಗೆ ಬರೋಕೆ ಅಧಿಕಾರ. ನಾನು ನೇತ್ರನು ಇವತ್ತೇ ಮನೆ ಬಿಟ್ಟು ಹೋಗ್ತೀವಿ ಬಿಡು, ಇನ್ನೆಂದೂ ಬರಲ್ಲ ಈ ಮನೆಗೆ. ನಡಿ ನೇತ್ರ ಹೋಗೋಣ. ಅಲ್ಲ ಇಷ್ಟೊಂದು ಅವಮಾನ ಆದ್ಮೇಲೆ ನಾವಿನ್ನ ಇಲ್ಲೇ ಇದ್ರೆ ನಮಗ್ ಮರ್ಯಾದೆ ಇರಲ್ಲ. ಸುಮ್ಮನೆ ನಡಿ ಹೋಗೋಣ. ಇವನ್ತಾಗೆ ಇಷ್ಟೆಲ್ಲ ಮಾತು ಕೇಳ್ಕೊಂಡು ನಾವ್ಯಾಕಿನ್ನ ಇಲ್ಲೇ ಇರ್ಬೇಕು ಹೇಳು? ಇವನು ಹೆಂಡ್ತಿನೇ ಚೆನ್ನಾಗಿರ್ಲಿ, ನಾವೆಲ್ಲ ಯಾಕೆ ಬೇಕು ಹೆಣ್ಮಕ್ಳು? ನೋಡ್ದೇನಮ್ಮ, ಅಲ್ಲ ಒಬ್ಳು ಮನೆ ಕೆಲಸದಲ್ಲ ಇಲ್ಲಿ ಉಳಿಸ್ಕೆಮಕ್ಕೋಸ್ಕರನ ನಮ್ಮನ್ನ ಹೆಂಗ್ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದಾರೆ ಗಂಡ ಹೆಂಡ್ತಿನೂ. ಅಲ್ಲ ಮನೆ ಕೆಲಸದೊಳಗೆ ಇರೋ ಬೆಲೆ ನಮ್ಮಿಬ್ರಿಗೂ ಇಲ್ದಂಗ ಆತಲ್ಲ ಮನೆ ಹೆಣ್ಮಕ್ಳಿಗೆ. ನೀವಿಬ್ರು ನಮಗೆ ಬೆಲೆ ಕೊಟ್ಟಿದ್ರೆ ನಾವು ನಿಮಗೆ ಬೆಲೆ ಕೊಡ್ತಾ ಇದ್ವಿ. ಮರ್ಯಾದೆ ಅನ್ನೋದು ಒಬ್ರು ಕೊಡೋದಲ್ಲ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಂಬತ್ ಕಲ್ತ್ಕೋಬೇಕು. ನೋಡಿದ್ರ ಅತ್ತಿಗೆ, ನಮಗಿಂತ ನೆನ್ನೆ ಮೊನ್ನೆ ಬಂದಿರೋ ಹೆಂಡ್ತಿನೇ ಹೆಚ್ಚಾಗ್ಬಿಟ್ಲು. ಹೆಂಡ್ತಿ ಪರವಾಗಿ ಹೆಂಗ್ ಮಾತಾಡ್ತಾನೆ ನೋಡು. ಅವಳು ಹೇಳಿಳು ಗುಲಾಬಿನ ಇಲ್ಲೇ ಉಳಿಸ್ಕೆಮನ ಅಂತಾನ. ಯಾಕೆಂದ್ರೆ ಅವಳು ಮನೆ ಯಜಮಾನಿಕೆ ನಡೆಸ್ಬೇಕಲ್ಲ. ಇವಳ್ತಾಗೆ ಗುಲಾಬಿ ಕೂಟ ಎಲ್ಲ ಮನೆ ಕೆಲಸ ಮಾಡಿಸಿ ಇವಳು ಯಜಮಾನಿ ತರ ಕುಕ್ಕೊಂಡು ತಿನ್ಬೇಕಲ್ಲ ಇಲ್ಲಿ. ಅದಕ್ಕೇನೆ ಅವಳನ್ನ ಉಳಿಸ್ಕೆಮಕ್ಕೆ ಗಂಡುಗೆ ಇಲ್ಲದೆಲ್ಲ ಹೇಳ್ಕೊಟ್ಟು ನಮ್ಮನ್ನ ಮನೆ ಬಿಟ್ಟು ಹೋಗ್ರಿ ಅಂತಾನ ಹೇಳ್ಸಿಸ್ತಾ ಇದ್ದಾಳೆ ಗಂಡನ ಕೈಯಾಗೆ. ಎಲ್ಲನ ಹೇಳ್ಕೊಟ್ಟು ಮಳ್ಳಿ ತರ ನಿಂತಿರೋದ್ ನೋಡು. ಅದಕ್ಕೆ ಮತ್ತೆ ಹೇಳೋದು ಇಂಥವ್ರನ್ನೆಲ್ಲನ ಮದ್ವೆ ಆಗ್ಬಾರ್ದು, ನಮ್ ಸರಿ ಸಮಾನ ಆಗಿರೋರ್ನ ಮದ್ವೆ ಮಾಡ್ಕೊಂಡ್ ಬರ್ಬೇಕು ಅಂತಾನ. ಇಂಥವ್ ಕೇಳಿ ಗೊತ್ತಿರುತ್ತೆ ಯಾರ್ತಾಗ ಹೆಂಗ್ ಮಾತಾಡ್ಬೇಕು ಅಂಬೋದು. ನೇತ್ರ, ನನಗೇನು ಈ ಮನೆ ಯಜಮಾನಿಕೆ ಮಾಡ್ಬೇಕು ಅನ್ನೋ ಆಸೆ ಇಲ್ಲ. ನಾನು ಮನೆ ಕೆಲಸ ಮಾಡ್ತೀನಿ. ಆದ್ರೆ ನನ್ನ ಮಗಳು ಇನ್ನ ಚಿಕ್ಕಳಲ್ವೇ, ಅವಳು ಸುಮ್ನಿರಲ್ಲ. ಯಾವಾಗ್ಲೂ ಎತ್ಕೊಂಡಿರ್ಬೇಕು, ಊಟ ಮಾಡಿಸ್ಬೇಕು, ಎರಡಕ್ಕೆ ಹೋದ್ರೆ ತೊಳಿಬೇಕು, ಉಚ್ಚೆ ಮಾಡ್ಕೊಂಡ್ರೆ ಬಟ್ಟೆ ಎಲ್ಲ ಒಗ್ದಾಕ್ಬೇಕು. ಜಾಸ್ತಿ ಕೆಲಸ ಇರುತ್ತೆ. ಎಲ್ಲ ಕೆಲಸನೂ ನಾನು ಒಬ್ಳೆ ಮಾಡಕ್ಕಾಗುತ್ತಾ? ಅದಕ್ಕೇನೆ ಇನ್ನು ಸ್ವಲ್ಪ ದಿನ ಗುಲಾಬಿ ಇಲ್ಲೇ ಇರ್ಲಿ ಅಂತಾನ ನಾನು ಹೇಳಿದ್ದು ಅಷ್ಟೇನೆ. ನಾನೇನು ಈ ಮನೆ ಯಜಮಾನಿಕೆ ಮಾಡ್ಬೇಕು ಅಂತಾನ ಅಂದ್ಕೊಂಡಿಲ್ಲ ಯಾವತ್ಗೂ. ಈ ಮನೆ ಸೊಸೆ ಏನೇನ್ ಮಾಡ್ಬೇಕು ಆ ಕೆಲಸ ಎಲ್ಲ ನನಗೆ ಮಾಡೋದು ಚೆನ್ನಾಗಿ ಗೊತ್ತೈತಿ. ನೀನೇನ್ ಹೇಳ್ಬೇಕಾಗಿಲ್ಲ ನಾನು ಏನ್ ಮಾಡ್ಬೇಕು ಈ ಮನೆಗೆ ಅಂತಾನ. ಏಯ್, ಮಾಯ್ ಮುಚ್ಕೊಂಡು ನಿಂತ್ಕಳೆ ಮಲ್ಲಿ. ಏನೇ ಹಿಂಗ್ ಮಾತಾಡ್ತಾ ಇದ್ಯಾ ನನ್ನ ಎದುರಿಗೇನೆ? ದೊಡ್ಡವರು ಸಣ್ಣರು ಒಂಬದು ಒಂದಿಷ್ಟು ಮರ್ಯಾದೆ ಇಲ್ದಂಗೆ ಮಾತಾಡ್ತಾ ಇದೆಯಲ್ಲ ನೀನು. ಭಯನ ಐತೇನೆ ಯಾರ್ದಾನ ನಿನ್ಗೆ? ಅಮ್ಮ, ಮೊದ್ಲು ಈ ನೇತ್ರಿಗೆ ಬುದ್ಧಿ ಹೇಳು. ಯಾರ್ತಾಗ ಹೆಂಗ್ ಮಾತಾಡ್ಬೇಕು ಅಂತಾನ ಅವಳಿಗೆ ಗೊತ್ತಿಲ್ಲ. ನೋಡಮ್ಮ, ಇವತ್ತು ನಾನು ಅತ್ತೇನು ಇಲ್ಲಿ ಇರ್ಬೇಕು ಅಂತ ಅಮ್ಮಂಗಿದ್ರೆ ಆ ಗುಲಾಬಿನ ಮೊದ್ಲುನ ಮನೆ ಕೆಲಸದಿಂದನ ಕಳ್ಸು. ಇಲ್ಲ ಅಂದ್ರೆ ನಾನು ಅತ್ತೇನು ಇವತ್ತೇನೆ ಮನೆ ಬಿಟ್ಟು ಹೋಗ್ತಾ ಇರ್ತೀವಿ. ಹೆಂಗಾದ್ರೂ ಮಾಡ್ಕೊಳ್ರಿ, ನಾವು ತಿರ್ಗಾ ಬರಲ್ಲ ಇಲ್ಲಿಗೆ. ನೀವುಂಟು ನಿಮ್ಮ ಮಗ ಸೊಸೆ ಉಂಟು. ಯೋಚನೆ ಮಾಡಿ ಅತ್ಗೆ, ನಿನ್ ಸೊಸೆ ಮಾತು ಮುಖ್ಯನೋ ಅಥವಾ ನಾನು ನೇತ್ರನು ಮುಖ್ಯನೋ ನಿಮಗೆ ಅಂತ ಯೋಚನೆ ಮಾಡ್ರಿ. ನಾವೇನೇನು ಇತ್ಲಾಗೆ ತಿರುಗ್ ನೋಡಲ್ಲ ಇನ್ನೊಂದ್ಸಲನ. ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾವ್ಯಾಕೆ ಬರ್ಬೇಕು ಇಲ್ಲಿಗೆ? ಅಯ್ಯೋ ನೇತ್ರ, ಜಯಮ್ಮ ಹಂಗೆಲ್ಲ ಮಾತಾಡ್ಬೇಡ್ರಿ ಕಣ್ರಮ್ಮ. ನೀವು ಮನೆ ಹೆಣ್ಮಕ್ಳು ಬಂದು ಹೋದ್ರೇನೆ ಮನೆಗೆ ಲಕ್ಷಣ. ಹಂಗೆಲ್ಲ ಮಾತಾಡ್ಬೇಡ್ರಿ, ಸುಮ್ನೆ ಇರ್ರಿ. ಹಂಗಮ್ಮಂಗಿದ್ರೆ ಆ ಗುಲಾಬಿನ ಮನೆ ಬಿಟ್ಟು ಕಳಿಸ್ರಿ. ಮತ್ತೆ ಬಂದೇಳೆ ಒಳಕ್ಕೆ ಹೋಗು ಅಂತಾನ ನೀನೇ ಹೇಳು. ಅವಳು ಎಲ್ಗೂ ಹೋಗಲ್ಲ, ಇಲ್ಲೇ ಇರ್ತಾಳೆ. ಹೋಗಂಗಿದ್ರೆ ನೀವಿಬ್ರು ಹೋಗ್ರಿ. ಚಿಕ್ಕ ಸಾವ್ಕಾರ್ರೆ, ನನಗೋಸ್ಕರ ನೀವು ಅವ್ರ ಕೂಟ ಜಗಳ ಮಾಡ್ಬೇಡ್ರಿ. ಸುಮ್ನೆ ಯಾಕೆ, ನಾನೇ ಹೋಗ್ತೀನಿ ಬಿಡ್ರಿ. ನನ್ನಿಂದ ನೀವ್ ಯಾಕೆ ಜಗಳ ಮಾಡ್ಕೊಂತೀರ ಸುಮ್ನೆ? ಗುಲಾಬಿ, ನೀನು ಹೋಗ್ಬೇಡ, ಸುಮ್ಮನೆ ಇರು. ನನ್ನ ಮಗಳು ಇನ್ನ ಸಣ್ಣವಳು. ನಮ್ಮ ಮಲ್ಲಿಗೆ ಎಲ್ಲ ಕೆಲಸ ಮಾಡ್ಕೊಂಡು ಅವಳನ್ನ ನೋಡ್ಕೊಳಕ್ಕಾಗಲ್ಲ. ನೀನು ಇರು. ನಿನಗೆ ಸಂಬಳ ಕೊಡೋದು ಊಟ ಹಾಕೋದು ನಮ್ಗೇನು ಭಾರ ಆಗಲ್ಲ. ದೇವರು ನಮಗೆ ಬೇಕಾದಷ್ಟು ಕೊಟ್ಟವನೆ. ನೀನು ಇಲ್ಲೇ ಇರು, ನೀನು ಎಲ್ಗೂ ಹೋಗ್ಬೇಡ, ನಾನು ಹೇಳ್ತಾ ಇದ್ದೀನಿ. ನೇತ್ರ, ನಡಿಯಮ್ಮ, ನಮ್ಗೆ 3 ಕಾಸಿನ ಬೆಲೆನೂ ಇಲ್ಲ ಇಲ್ಲಿ ನಮ್ಮ ಮಾತಿಗೆ. ನಡಿ, ನಾವು ಹೋಗೋಣ ಗಂಟು ಮುಟ್ಟೆ ಕಟ್ಕೊಂಡು. ಇಷ್ಟೆಲ್ಲ ಆದ್ಮೇಲೆ ಇನ್ಯಾಕೆ ನಾವಿಲ್ಲಿ? ನಡಿ ಹೋಗೋಣ. ಅಯ್ಯೋ ನೇತ್ರ, ಜಯಮ್ಮ, ಅಯ್ಯೋ ಹೋಗ್ಬೇಡ್ರಿ ಕಣ್ರಿ. ಗುಲಾಬಿ, ನೀನು ಬ್ಯಾಗ್ ತಗೊಂಡು ಒಳಕ್ಕೆ ಹೋಗು, ಏನು ಯೋಚನೆ ಮಾಡಬೇಡ, ಹೋಗು. ಅಮ್ಮೋರೆ, ನಾನೇನು ಬರ್ಲಿಲ್ಲ. ಚಿಕ್ಕ ಸಾವ್ಕಾರ್ರೆ ನೀನು ಹೋಗ್ಬೇಡ ಅಂತೇಳಿ ಕರ್ಕೊಂಬಂದ್ರು, ಅದಕ್ಕೆ ಬಂದೆ ಅಮ್ಮವ್ರೆ. ನೀವು ನನ್ನ ಮೇಲೆ ಏನು ಸಿಟ್ಟು ಮಾಡ್ಕೋಬೇಡ್ರಿ ಅಮ್ಮವ್ರೆ. ನೀವು ಹೋಗು ಅಂತಂದ್ರೆ ಈಗಲೇ ಹೋಗ್ಬಿಡ್ತೀನಿ. ಅವನಂಗಂದ್ಮೇಲೆ ನಂದಿನ್ನೇನೈತೆ? ಈ ಮನೇಲಿ ನನ್ನ ಮಾತಿಗೆ ಏನು ಬೆಲೆ ಇಲ್ಲ ಅಂದಮೇಲೆ ನಾನೇನು ಹೇಳಿ? ಹೋಗು, ನಿನಗಿಷ್ಟ ಬಂದಂಗೆ ಮಾಡ್ಕೆ ಹೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.